ಆಷಾಢ ಮಾಸದ 3ನೇ ಶುಕ್ರವಾರ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬಂದಿದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಕುಟುಂಬ ಸಮೇತ ಪೂಜೆ ಸಲ್ಲಿಸಿದ್ದಾರೆ. BSY ಕುಟುಂಬಸ್ಥರು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಸಲ್ಲಿಕೆ ಬಳಿಕ ಮಾತನಾಡಿದರು ಯಡಿಯೂರಪ್ಪನವರು. ನಾಡಿನಲ್ಲಿ ಮಳೆ ಬೆಳೆ ಆಗಬೇಕು, ಕೃಷಿಕರಿಗೆ ಒಳ್ಳೆಯದಾಗ್ಲಿ, ಜನರಿಗೆ ಒಳ್ಳೆಯದಾಗ್ಲಿ, ಎಲ್ಲರೂ ಸುಖದಿಂದ ಬದುಕಬೇಕು, ರೈತ ಸ್ವಾಭಿಮಾನದಿಂದ ಬದುಕಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು, ಬಿತ್ತಿದ ಬೆಳೆ ಚೆನ್ನಾಗಿ ಬರಬೇಕು ಅಂತ ಹೀಗಂತ ಪ್ರಾರ್ಥನೆ ಮಾಡಿದ್ದೀನಿ ಅನ್ನೋದು ಯಡಿಯೂರಪ್ಪನವರ ಮಾತು. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಾನು ಮಾತಾಡಲ್ಲ ಅಂದ್ರು ಯಡಿಯೂರಪ್ಪನವರು. ದೇವರ ಆಶೀರ್ವಾದಕ್ಕೆ ಬಂದಿದ್ದೀನಿ, ರಾಜಕೀಯ ಮಾತಾಡಲ್ಲ. ಆಷಾಢ ಶುಕ್ರವಾರ ತಾಯಿಯ ದರ್ಶನವನ್ನ ನಮ್ಮೆಲ್ಲರ ಕುಟುಂಬದ ಸಮೇತವಾಗಿ ಬಂದು ತಾಯಿಯ ದರ್ಶನ ಮಾಡಿದ್ದೇವೆ. ನಾನು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ಈ ರಾಜ್ಯದ ದೇಶದ ಜನ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತೆ ತಾಯಿಯ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದೇನೆ. ತಾಯಿಯ ದಯೆಯಿಂದ ರಾಜ್ಯದ ಬಹುತೇಕ ಕಡೆ ಮಳೆಯಾಗಿದೆ. ಇನ್ನೆಲ್ಲಿ ಮಳೆಯಾಗಿಲ್ಲ ಅಲ್ಲೂ ಸಹ ಮಳೆಯಾಗಿ ಎಲ್ಲಿಗೂ ನೆಮ್ಮದಿಯನ್ನು ತರಲಿ ಅಂತೇಳಿದೆ ತಾಯಿಯಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ನಮಸ್ಕಾರ.